ಎಲ್ಲರಿಗೂ ನಮಸ್ಕಾರ. ನಾನು ಭೂವಿಕಾ ಎನ್ನುವುದು. ಇವತ್ತು ನಮ್ಮ ಅಜ್ಜಿ ತಾತ ಮನೆಯ ಗೃಹಪ್ರವೇಶ ಆಯಿತು. ಆ ಮನೆ ಹೇಗಿದೆ ಎಂದು ತೋರಿಸ್ತೇನೆ. ಬನ್ನಿ ಬನ್ನಿ. ಬನ್ನಿ ಒಳಗಡೆ. ಇದು ಪಾರ್ಕಿಂಗ್ ಲಾಟ್. ಇಲ್ಲಿ 3 ಕಾರ್ ನಿಲ್ಲಿಸೋಷ್ಟು ದೊಡ್ಡ ಜಾಗ ಇದೆ. ಗೇಟಿಂದ ಒಳಗಡೆ ಬಂದಾದ್ಮೇಲೆ ಮೊದಲನೇ ಮನೆ. ಬನ್ನಿ ಒಳಗಡೆ. ನನಗೆ ಸುಸ್ವಾಗತ. ಇದು ಬಂದು ಹೋಗಿ ಇಲ್ಲಿ ಹೋಮರೆಲ್ಲ ಇವಾಗ ಮಾಡಿದ್ದಾರೆ. ಇಲ್ಲೇ ಹಿಂಗೆ ಬಂದ್ರೆ ಇಲ್ಲಿ ಸಣ್ಣ ದೇವರ ಮನೆ ತರ. ಹಾಗೆ ಇಲ್ಲಿ ಕೆಲವೇ ಐಟಮ್ಸ್ ಇರೋಕ್ಕೆ ಜಾಗ ಕೊಟ್ಟಿದ್ದಾರೆ. ಆಮೇಲೆ ಈ ಕಡೆಗೆ ಬಂದ್ರೆ ಇಲ್ಲಿ ಟಿವಿ ಸ್ಟ್ಯಾಂಡ್ ಮಾಡಿದ್ದಾರೆ. ಎಲ್ಲ ಟಿವಿ ಮತ್ತೆ ಶೋಕೇಸ್ ಎಲ್ಲ ಇರ್ಬೋದು. ಮತ್ತೆ ಇದೆಲ್ಲ ಡ್ರಾಯರ್ಸ್ ಐಟಮ್ಸ್ ಇರ್ಬೋದು. ಹಂಗೆ ಮುಂದೆ ಬಂದ್ರೆ ಬರೋದು ಕಿಚನ್. ದೊಡ್ಡದಾಗೇ ಇದೆ. ಸಿಂಕ್ ಎಷ್ಟೊಂದು ಡ್ರಾಯರ್ಸ್ ಎಲ್ಲ ಇದೆ. ಕಿಚನ್ ಸಪ್ಲೈಸ್ ಎಲ್ಲ ಇಟ್ಕೋಬೋದು. ಜಾಗ ದೊಡ್ಡದೇ ಇದೆ. ಮೇಲೆಲ್ಲ ಜಾಸ್ತಿ ಜಾಗ ಇದೆ. ಐಟಮ್ಸ್ ಇಟ್ಕೋಬೋದು. ಹಂಗೆ ಮನೆಯಿಂದ ಹೊರಗಡೆ ಬಂತ ಒಂದು 5 ಮೆಟ್ಲು ಹತ್ತಬೇಕು. ಬನ್ನಿ ಮೇಲೆ. ಎಷ್ಟು ಮೆಟ್ಲು ಲೆಕ್ಕ ಹಾಕಿಲ್ಲ ನೀನು? 5 ಮೆಟ್ಲು ಮೆಟ್ಲೆ ಆದರೆ ಹತ್ತದಾಗ 5 ಅದು ಅದೇನು ಇದು ಕುದುರೆಗಳು ಓಡೋದು ಒಂದು ಫ್ರೇಮ್ ಥರ ಅನಿಸ್ಬಿಟ್ಟಿದ್ದಾರೆ. ಏನಕ್ಕೆ? ವಾಸ್ತು ಪ್ರಕಾರವಾಗಿ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ಹರಡಿತ್ತು, ಅದು ಇದು ಆಗಿತ್ತು. ಇವಾಗ ಬೆಳಗ್ಗೆ ಒಂದು ಸ್ವಲ್ಪ ಕ್ಲೀನ್ ಆಗಿದೆ, ಅದಕ್ಕೆ ಮಾಡೋದು. ಹಂಗೆ ಬಂದರೆ ಇಲ್ಲಿ ಮೇನ್ ಮನೆ, ನಮ್ಮ ತಾತ ಅಜ್ಜಿ ಮೇನ್ ಮನೆ ಬಂತು. ಇದು ವೆಲ್ಕಮ್ ಟು ಮೇನ್. ಸ್ವಾಗತ. ಬನ್ನಿ. ಹಂಗೆ ಒಳಗಡೆ ಬಂದರೆ ದೊಡ್ಡ ಇವಾಗಲೇ ಪೂಜೆ ಮಾಡಿದ್ದಾರೆ. ದೊಡ್ಡ ಲೈಟ್ ಇಲ್ಲಿ ಇವಾಗ ಒಂದು 5 ನಿಮಿಷ ಇವಾಗ ಪೂಜೆ ಮಾಡಿದ್ರು. ನಿನ್ನೆ ಅಲ್ಲಿ ಪೂಜೆ ಎಲ್ಲ ಮಾಡಿದ್ರು. ಸೂರ್ಯ ಪೂಜೆ, ಲಕ್ಷ್ಮೀ ಪೂಜೆ ಎಲ್ಲ ಮಾಡಿದ್ರು. ಆಮೇಲೆಲ್ಲ ಗೊಂಬೆಗಳಿಂದ ಡೆಕೋರೇಟ್ ಮಾಡಿದ್ದಾರೆ. ಮೇಲೋದ್ರೆ ಹಂಗೆ ಆನೆ ಬರುತ್ತೆ, ಎತ್ತು, ಕಾಲಭೈರೇಶ್ವರ, ಎತ್ತು ಮತ್ತೆ ಫುಲ್ ಡೆಕೋರೇಷನ್. ಇದೆಲ್ಲ ಫುಲ್ ಶಿವನ ನಮ್ಮ ಅಜ್ಜಿ ತಾತ ರೂಮ್ ಬರುತ್ತೆ. ಇದೆಲ್ಲ ಫುಲ್ ಮಾಸ್ಟರ್ ಬೆಡ್ರೂಮ್. ಎಲ್ಲ ಇಲ್ಲಿ ಸ್ಪೇಸ್ ಇಟ್ಕೊಳಕ್ಕೆ ದೊಡ್ಡ ಜಾಗ ಇದೆ. ಆಮೇಲೆ ಇಲ್ಲಿ ಸ್ಲೈಡಿಂಗ್ ಡೋರ್ಸ್ ಇರುತ್ತೆ. ಗಿಫ್ಟ್ಸ್ ಎಲ್ಲ ನನಗೂ ಒಂದು ಬೇಕು. ಆಮೇಲೆ ಕಬೋರ್ಡ್ಸ್ ಎಲ್ಲ ಇದರಲ್ಲಿ ಹಂಗೆ ಇದೆಲ್ಲ ಫುಲ್ ದೊಡ್ಡ ರೂಮು. ಇಲ್ಲಿ ಒಂದು ಸಣ್ಣ ಸ್ಪೇಸ್ ಇದೆ, ಅದಿದೆ ಅಂತಲೂ ಗೊತ್ತಾಗಲ್ಲ. ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲಿ ಒಂದು ಸಣ್ಣ ಕಂಪಾರ್ಟ್ಮೆಂಟ್ ಇದೆ, ಅದಿದೆ ಅಂತಲೂ ಗೊತ್ತಾಗಲ್ಲ. ಇವೆರಡು ಇದೆ ಅಂತಲೂ ಗೊತ್ತಾಗಲ್ಲ. ಇಲ್ಲೆಲ್ಲ ಬಾತ್ರೂಮ್ ಎಸೆನ್ಷಿಯಲ್ಸ್ ಎಲ್ಲ ಇಟ್ಕೋಬೋದು. ಅದಕ್ಕೆ ಇದು ಸಣ್ಣ ಕಂಪಾರ್ಟ್ಮೆಂಟ್. ಬೆಡ್ರೂಮಿಂದ ಹೊರಗಡೆ ಬಂದರೆ ಕಿಚನ್ ಇದೆ. ಅಲ್ಲಿ ನಮ್ಮ ಅಜ್ಜಿ ನಮ್ಮ ಅತ್ತೆ ಕೆಲಸ ಮಾಡ್ತಿದ್ದಾರೆ.
ಕಿಚನಿಗೆ ಬಂದಿದ ತಕ್ಷಣ ನಮ್ಮ ಫ್ರೀ ಒನ್ ಕೆ ಬಂದ್ಬಿಟ್ಟು ಲಕ್ಷ್ಮಿ ಬಂದ್ಬಿಟ್ಟು 1K ನಮ್ಮಮ್ಮ ಫುಲ್ ಜ್ಯುವೆಲ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ, ಕಿವಿಯೋಲೆ ಎಲ್ಲ ಇದೆ, ಸಾರಿ ಥರ ಎಲ್ಲ ಉಡಿಸಿದ್ದಾರೆ. ಆಮೇಲೆ ಇಲ್ಲಿ ನವಧಾನ್ಯಗಳು ಇದ್ದಾವೆ. ಆಮೇಲೆ ಈ ರಾಧಾಕೃಷ್ಣ ಮಡ್ಬರು ಚೆನ್ನಾಗಿದೆ. ಆಮೇಲೆ ಇದು ಕಲಶ, ಆಮೇಲೆ ಇದು ಕಲಶ ಕಾರ್ಬೋರ್ಡ್ ಸೇರ್ ನೋಡಿ ನಮ್ಮಮ್ಮ ಡೆಕೋರೇಟ್ ಮಾಡಿದ್ದಾರೆ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಮತ್ತೆ ಇನ್ನೊಂದು ಸೆಟ್ ಆಫ್ ಡೆಕೋರೇಷನ್ಸ್ ನಮಗೆ ಈ ಕಡೆ ಬಂದರೆ ಇನ್ನೊಂದು ಸೆಟ್ ಆಫ್ ಡೆಕೋರೇಷನ್ಸ್ ಇರುತ್ತೆ. ಇದು ಪಾತ್ರೆಗೆ ಹೂವು ನೀರು ತುಂಬಿಸಿ ಹೂವು ಎಲ್ಲ ಹಾಕಿಸ್ತಾರ. ಇದೆಲ್ಲ ಒಳ್ಳೆ ಗಣೇಶ, ಶಿವ ಗಣೇಶ, ಆಮೇಲೆ ಅದು ಹಾಲು ಉತ್ಸವ ಥರ ಎಲ್ಲ ಡೆಕೋರೇಷನ್ ಆಮೇಲೆ ಇದು ಇಲ್ಲಿ ಚಟ್ನಿ ಮತ್ತೆ ಅಂದರೆ ಈ ಕಡೆ ಬಂದರೆ ಸ್ಟವ್ ಎಲ್ಲ ಬಿಸಿ ಮಾಡ್ತಿದ್ವಿ. ಆಮೇಲೆ ಇದೆಲ್ಲ ಆಮೇಲೆ ರಾಧಾಕೃಷ್ಣ, ಆಮೇಲೆ ಅಲ್ಲಿ ರಾಮ ಲಕ್ಷ್ಮಣ ಸೀತಾ ಮತ್ತೆ ನೋಡಿ ನಮ್ಮಮ್ಮ ಬ್ರೂ ಮಾಡ್ತಿದ್ದಾರೆ. ಇದೆಲ್ಲ ಕ್ರೆಡಿಟ್ಸ್ ಹೋಗತ್ತೆ ನಮ್ಮಮ್ಮಗೆ. ಇದು ನಮ್ಮತ್ತೆ ರದ್ದು ಮಾಡಿದ್ದಾರೆ ಇದೆಲ್ಲ ಮಾಡೋಕ್ಕೆ. ಅದೆಲ್ಲ ಇವಾಗ ಕಾಫಿ ಮಾಡ್ತಿದ್ದಾರೆ. ಸೊ ಅಮ್ಮ ಇದನ್ನು ಸರಿಗೆ ತೋರಿಸಿಲ್ಲ ಅಂತ ಇನ್ನೊಂದ್ಸರಿ ಮಾಡಿರ್ತಿದ್ದಾರೆ ನೋಡಿ. ಏನಿದು ಸೇರನ್ನ ಫುಲ್ ನಮ್ಮಮ್ಮ ಬ್ಲೌಸು ಈ ಥರ ಡೆಕೋರೇಟರ್ಸ್ ಎಲ್ಲ ಮಾಡಿದ್ದಾರೆ. ಹಂಗೆ ಬರಬೇಕು. ಇನ್ನೊಂದು ಸೆಟ್ ಆಫ್ ಫ್ರೂಟ್ಸ್ ಇಲ್ಲಿ ಮತ್ತೆ 2 ಫ್ರೂಟ್ಸ್ ಬನ್ನಿ. ಬೆಲ್ಟ್ ಹಾಕೋದು. ಆಮೇಲೆ ಇಲ್ಲೆಲ್ಲ ಕಬೋರ್ಡ್ ಜಾಗ ಇದೆ, ಸೇಮ್ ಎಲ್ಲ ಐಟಮ್ಸ್ ಇದೆಲ್ಲ ದೊಡ್ಡ ಸ್ಪೇಸ್ ಇದೆ. ಅಲ್ಲೆಲ್ಲ ಮೇಲೆ ಇಟ್ಕೊಳ್ಳೋಕ್ಕೆ ಎಲ್ಲ. ಆಮೇಲೆ ಡೋರ್ ಒಂಚೂರು ಮುಚ್ಚಿದ್ರೆ ಇಲ್ಲಿ ಮೀರೋದು ಮತ್ತೆ ಕಂಪಾರ್ಟ್ಮೆಂಟ್ಸ್ ಬರುತ್ತೆ ಇಟ್ಕೊಳ್ಳೋಕ್ಕೆ. ಮತ್ತೆ ನೋಡೋಕ್ಕೆ ಅದೆಲ್ಲ ಹೋಗುತ್ತೆ. ಇಲ್ಲಿ ಬಾತ್ರೂಮ್ ಬರುತ್ತೆ ಸೇಮ್. ಅಲ್ಲಿ ಆ ಕಡೆ ಕಾಮನ್ ಬಾತ್ರೂಮ್ ವೆಸ್ಟರ್ನ್ ಬಾತ್ರೂಮ್ ಬರುತ್ತೆ ಆ ಕಡೆ ಇದ್ದಂಗೆ ಸೇಮ್. ಅಲ್ಲಿ ಶವರ್ ಬರುತ್ತೆ. ಈ ಕಡೆ ಇನ್ನೊಂದು ದೊಡ್ಡ ಬೆಡ್, ಇಲ್ಲೂ ಅಟ್ಯಾಚ್ಡ್ ಬೆಡ್ ಬರುತ್ತೆ. ಇದು ನಮ್ಮ ಅತ್ತೆ ಮಾಮ ಒಂದು ಬೆಡ್ರೂಮ್, ಅವ್ರು ಇಲ್ಲಿ ಬರ್ತಾರೆ. ಆಮೇಲೆ ಇಲ್ಲೂ ಸೇಮ್ ಸ್ಲೈಡಿಂಗ್ ಡೋರ್ಸ್. ಇಲ್ಲೆಲ್ಲ ಒಂದೇ ಪ್ಯಾಟರ್ನ್ ಹಾಕಿದ್ದಾರೆ. ಇದು ಅಲ್ಲೆಲ್ಲ ಇದೊಂದೇ ಪ್ಯಾಟರ್ನ್ ಹಾಕಿದ್ದಾರೆ. ದ ರೂಮ್ ಇಸ್ ಫಿಲ್ಡ್ ವಿತ್ ದೀಸ್ ಪ್ಯಾಟರ್ನ್ಸ್. ಇಲ್ಲಿ ಇನ್ನೊಂದು ಇದೂ ಸೇಮ್ ಸ್ಲೈಡಿಂಗ್ ಡೋರ್ಸ್, ಫುಲ್ ಸ್ಲೈಡಿಂಗ್. ಹಾಗೆ ಅಂದರೆ ಕಬೋರ್ಡ್ ಮತ್ತು ಕಂಪಾರ್ಟ್ಮೆಂಟ್. ಆಮೇಲೆ ಇದು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಹಿಂಗೆ ರೆಡಿ ಆಗ್ಬಿಟ್ಟು ಇಲ್ಲೆಲ್ಲ ಕಾಸ್ಮೆಟಿಕ್ಸ್ ಇಲ್ಲೆಲ್ಲ ರೆಡಿ ಆಗೋದು. ಕಾಸ್ಮೆಟಿಕ್ಸ್ ಎಲ್ಲ ಇಲ್ಲಿ ಇಟ್ಕೊಂಡು
ಆಮೇಲೆ ಹಿಂಗೆ ಇಲ್ಲಿ ಸ್ಟಡಿ ಟೇಬಲ್ ಥರ ನಮ್ಮ ಅತ್ತೆ ಎಲ್ಲ ಕೆಲಸ ಮಾಡೋದು ಇದಕ್ಕೆಲ್ಲ ಕೂತ್ಕೊಂಡು ಮಾಡ್ತಾರೆ. ಇದು ಸರಿ ಅದೆಲ್ಲ ಇಟ್ಕೊಬೋದು. ಆಮೇಲೆ ಇಲ್ಲಿ ಇದು ಸ್ವಿಚ್ ಬೋರ್ಡ್ ಇರುತ್ತೆ. ಆಮೇಲೆ ಇಲ್ಲಿ ಇದಿರುತ್ತೆ, ಯಾಕಂದ್ರೆ ಫೋನ್ ಚಾರ್ಜ್ ಹಾಕಿ ಇಲ್ಲ ಇಡ್ಬೋದು ಅಂತ ಇಲ್ಲಿರುತ್ತೆ. ಇದೆಲ್ಲ ಫುಲ್ ಮ್ಯಾಟರ್ಸ್ ಆರಾಮದಾಯಕ. ಬಂದರೆ ಎಲ್ಲ ಬಂದ್ಬಿಟ್ಟು ಎಲ್ಲ ಟೀ ಬ್ರೇಕ್ ನಾವು ಟೀ ಬ್ರೇಕ್ ಎಲ್ಲ ಇದೆ. ಎಲ್ಲ ರಿಲೇಟಿವ್ಸ್, ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ಮಾಮ, ನಮ್ಮ ತಾತ ಎಲ್ಲ ಇದೆ. ಎಲ್ಲ ಮಾರ್ನಿಂಗ್ ಕಾಫಿ ಅಲ್ಲಿ ಇನ್ನೊಂದು ಅಜ್ಜಿ, ನಮ್ಮ ತಾತ ಮನೆ ಕಟ್ಸಿದವ್ರು. ಫುಲ್ ಕಿಂಗ್ ಮೇಕರ್ ಅಂತ ಹೇಳ್ಬಿಟ್ಟು ಮನೆಗೆ ಹೇಳು. ಅದೆಲ್ಲ ಹಿಂಗೆಲ್ಲ ನಿನಗೆ ತಾನೆ ನೀವೇನು ಡೈಲಾಗ್ ಹೊಡಿತೀವಿ ಅಷ್ಟು ಕಮೆಂಟ್ಸ್ ಈಗ ತೋರಿಸು, ಹೇಳು. ಇವರೇ ಮನೆ ಓನರ್, ನಮ್ಮ ತಾತ. ನೋಡ್ತಲ್ಲಿ ಹಾಯ್ ಹಾಯ್. ಇದೆಲ್ಲ ಡಿಸೈನ್ ನಮ್ಮ ತಾತಂದೆ ಅಂತ ಹೇಳು. ನಮ್ಮ ತಾತದ ಐಡಿಯಾ ಡಿಸೈನ್ ಮಾಡಿಸಿದೆಲ್ಲ ಮನೆ ಓನರ್ ತಾತ. ನಮಗೆ ಒಂಥರ ಚಪ್ಪಲಿ ಸ್ಟ್ಯಾಂಡ್ ಮಾಡಿದ್ದಾರೆ. ಇಲ್ಲಿ ಕುತ್ಕೋಬೋದು, ಹಿಂಗೆ ಕುತ್ಕೊಂಡು ಎಲ್ಲ ವ್ಯೂ ಎಲ್ಲ ನೋಡ್ಬೋದು. ಹಿಂಗೆ ನೋಡಿ ವ್ಯೂ ಹೆಂಗಿದೆ ನೋಡಿ ಅಂದ್ರೆ ನೋಡಿ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ. ಗಾಳಿನೂ ಚೆನ್ನಾಗಿ ಬೀಸುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ಸಣ್ಣ ವಿಂಡೋ ಥರ ಕೊಟ್ಟಿದ್ದಾರೆ, ಯಾಕಂದರೆ ಅವಾಗ ಕರೆಯುವಾಗ ಏನನ್ನ ಕೇಳಬೇಕು ಅಂದರೆ ಮತ್ತೆ ಕೆಳಗೆ ಹೋಗಿ ಮೇಲೆ ಬರೋಕ್ಕಾಗಲ್ಲ ಅಂತ ವಿಂಡೋ ಥರ ಕೊಟ್ಟಿದ್ದಾರೆ. ಇದು ರೂಮ್ದು ಎಲ್ಲ ಇಲ್ಲಿ ನಮ್ಮ ತಾತ ನೆಟ್ ಹಾಕ್ಸಿದ್ದಾರೆ ಹೊರಗಡೆ. ಆಮೇಲೆ ಇಲ್ಲಿ ಗ್ಲಾಸು ಹಾಕ್ಸಿದ್ದಾರೆ, ಯಾಕಂದ್ರೆ ಸಂಜೆ ಮೇಲೆ ಗಾಳಿ ಬರಬೇಕು, ಅದೇ ಸೊಳ್ಳೆ ಅಂತ ಇದನ್ನ ಹಾಕ್ಸಿರೋದು. ಆಮೇಲೆ ಈ ಗ್ಲಾಸ್ ಫುಲ್ ಮಿರರ್ ಟೈಪ್, ಮಿರರ್ ಗ್ಲಾಸ್ ತರ ಎಲ್ಲ ನೋಡಿ. ದೊಡ್ಡದಾಗಿ ಫುಲ್ ದೊಡ್ಡ ಸ್ಪೇಸ್ ಇದೆ. ಇವಾಗ ಸೆಕೆಂಡ್ ಫ್ಲೋರ್ ಹೋಗೋಣ, ಲೆಟ್ಸ್ ಗೋ. ಇದನ್ನು ಒಂದು 5 ಮೆಟ್ಲಿದೆ ಅಷ್ಟೇ, ಬನ್ನಿ. ಮೆಟ್ಲು ಕೌಂಟ್ ಮಾಡಲ್ಲ, 5 ಮೆಟ್ಲು. ಎಷ್ಟೊಂದು ಮೆಟ್ಲು, ಆದರೆ ನನಗೆ ಅನ್ಸೋದು 5 ಮೆಟ್ಲು ಅಷ್ಟೇ. ನೋಡಿ ಇನ್ನೂ ಅಷ್ಟೇ ಒಂದು ದೊಡ್ಡ ಗ್ಲಾಸ್ ಥರ ಮಿರರ್ ಇದೆ. ರಾತ್ರಿ ಹೊತ್ತಾದರೆ ಇದು ಮಿರರ್ ಆಗೋಗುತ್ತೆ, ಬೆಳಗ್ಗೆ ಮಿರರ್ ಥರ ಇರಲ್ಲ, ರಾತ್ರಿ ಹೊತ್ತಿರುತ್ತೆ. ಇಲ್ಲಿ ನಾನು ವ್ಯೂ ನೋಡ್ಬೋದು. ಸೆಕೆಂಡ್ ಫ್ಲೋರ್ ಫಸ್ಟ್ ಹೌಸ್. ಇಲ್ಲಿ ಯಾರು ಇರ್ತಾರೆ ಅಂತ ನನಗೂ ಗೊತ್ತಿಲ್ಲ ಸರಿಗೆ. ನೋಡಿ ಹಾಲ್ ಎಷ್ಟು ದೊಡ್ಡದಾಗಿದೆ, ಸೋಫಾ ಹಾಕಿಸ್ತಾರೆ. ಆಮೇಲೆ ಸೇಮ್ ದೇವರ ಮನೆ. ಆಮೇಲೆ ಇದೆಲ್ಲ ಐಟಮ್ಸ್ ಇಟ್ಕೊಳ್ಳೋಕ್ಕೆ. ಇದು ಒಂದು TV ಸ್ಟ್ಯಾಂಡ್ ಥರ, ಡ್ರಾಯರ್ಸ್. ಕೆಳಗಡೆ ಹೇಗಿತ್ತು ಅದು ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಏನಿತ್ತು ಅದೇ ಸೇಮ್. ಕಿಚನ್ನು ಸ್ವಲ್ಪ ಸಣ್ಣ ಇದೆ, ಗ್ರೌಂಡ್ ಫ್ಲೋರ್ ಕಂಪೇರ್ ಮಾಡಿದ್ರೆ ಒಂಚೂರು ಸಣ್ಣ ಮಾಡಿದ್ದಾರೆ ಅಷ್ಟೇ. ಎಲ್ಲ ಚೆನ್ನಾಗಿದೆ, ಕಲರ್ ಎಲ್ಲ ಚೆನ್ನಾಗಿದೆ. ಇದು ಸೇಮ್ ವಾಶ್ರೂಮು, ಸೇಮ್ ಅದೇ ಸಣ್ಣ ಸ್ಪೇಸ್ ಅಷ್ಟೇ. ನೋಡಿ ರೂಮು ಅಷ್ಟೇ ದೊಡ್ಡದಾಗಿ ಇದೆ. ರೂಮು ಆಟ ಎಂಟು ವಾಷಿಂಗ್ ಮಿಷಿನ್. ಇಲ್ಲಿ ವಾಷಿಂಗ್ ಮಿಷಿನ್ ಹಾಕ್ತಾರೆ, ಇಲ್ಲಿ ವಾಷಿಂಗ್ ಮಿಷಿನ್ ಹಾಕ್ತಾರಂತೆ. ಆಮೇಲೆ ಇಲ್ಲೆಲ್ಲ ಸ್ವಿಚ್ಗಳು ಸೇಮ್ ಆಗಿ ಡ್ರೆಸ್ಸಿಂಗ್ ಟೇಬಲ್, ಕಬೋರ್ಡ್ ಎಲ್ಲ ಇರುತ್ತೆ. ನೋಡಿ ಡಿಸೈನ್ ಎಲ್ಲ ನಾನು ತಾತ ಯಾವ ಥರ ಡಿಸೈನ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇದೇ ಸೆಕೆಂಡ್ ಫ್ಲೋರ್, ಫಸ್ಟ್ ಹೌಸ್ ದೊಡ್ಡದಾದ ಚೆನ್ನಾಗಿದೆ. ಆಮೇಲೆ ಇಂದ ಹೊರಗಡೆ ಬಂದರೆ ಹಂಗೆ ಬಂದಿದೆ. ಇಲ್ಲೂ ಒಂದು ದೊಡ್ಡ ವ್ಯೂ ಥರ ಎಲ್ಲ ಚೆನ್ನಾಗಿದೆ. ಇನ್ನೇ ಮುಂದೆ ಬಂದರೆ ಇಲ್ಲೊಂದು ಇನ್ನೊಂದು ಮನೆ ಇದೆ. ಇದೆಲ್ಲ ಒಂದು ಸ್ವಲ್ಪ ಗಲೀಜಾಗಿದೆ, ಎಲ್ಲ ಕ್ಲೀನ್ ಮಾಡಬೇಕು ಇನ್ನು. ಡೋಂಟ್ ವರಿ, ಅದೇ ಸೇಮ್ ಎವ್ರಿಥಿಂಗ್ ಸೇಮ್, ಆದರೆ ಒಂದು ಸ್ವಲ್ಪ ಜಾಗ ಎಲ್ಲ ಇಟ್ಕೊಟ್ಟಿರುತ್ತೆ. ಹಾಲು ಒಂದು ಸ್ವಲ್ಪ ದೊಡ್ಡದಾಗೆ ಕೊಟ್ಟಿದ್ದಾರೆ ಮನೆಯಲ್ಲಿ.
ಆಮೇಲೆ ಸೇಮ್ ಕಂಪಾರ್ಟ್ಮೆಂಟ್ ಇಲ್ಲಿ ಬರುತ್ತೆ. ಇಲ್ಲಿ ದೇವ್ರ ಮನೆಯದು ಕೆಳಗಡೆ ಥರ ಕೊಟ್ಟಿಲ್ಲ, ಓಪನ್ ಡೋರ್ ಥರ ಕೊಟ್ಟಿಲ್ಲ. ಯಾಕಂದರೆ ಹೇಳ್ತೀನಿ, ಸೇಮ್ ಟಿ ವಿದು ಇಲ್ಲೆಲ್ಲ ಇಟ್ಕೋಬೋದು ಏನು ಅಂತ. ಆಮೇಲೆ ಹಿಂಗೆ ಈ ಕಡೆ ಬಂದರೆ ಇಲ್ಲ ದೇವ್ರ ಮನೆ ಕೊಟ್ಟಿದ್ದಾರೆ, ಅದಕ್ಕೆ ಈ ಸೈಡಲ್ಲಿ ಕೊಟ್ಟಿಲ್ಲ. ನೋಡಿ ದೇವ್ರು ಇಟ್ಟಿದ್ದಾರೆ, ಶಿವ ಪಾರ್ವತಿ ಫ್ಯಾಮಿಲಿ. ಮನೇಲಿ ಇರ್ತಾರೆ, ಸೇಮ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಇಷ್ಟ ಆಗಿದೆ. ಇದು ಸೇಮ್ ಕೆಳಗಡೆ ನನ್ನ ಹತ್ರ ಹೇಳಿದ್ನಲ್ಲ ಆ ಥರ. ಇದು ಓಪನ್ ಆ್ಯಂಡ್ ಕ್ಲೋಸ್ ಆಗುತ್ತೆ. ಇವಾಗ ನೋಡಿ ಎಲ್ಲ ಚಕ್ರ ಎಲ್ಲ ಹಾಕಿ ಎಲ್ಲ ಇದೆ. ಇವೆಲ್ಲ ಕರೆಯೋದು ಅದು ಇದಕ್ಕೆಲ್ಲ ಇಲ್ಲಿ ಜಾಗ ಆಗಲಿ ಅಂತ ನಮ್ಮ ತಾತ ಮಾಡಿಸಿದ್ದಾರೆ. ನಿಮಗೆ ಫ್ಲೋರ್ ಮುಗೀತು, ಇವಾಗ ಥರ್ಡ್ ಫ್ಲೋರ್ ಲೆಟ್ಸ್ ಗೋ. ಡಿಫ್ರೆಂಟ್ ಇಲ್ಲ ಅಂತ ಯೋಚಿಸ್ತಿದ್ರು. ನಮ್ಮ ತಾತ ಫುಲ್ ವೆರಿ ಇಂಟೆಲಿಜೆಂಟು. ಇಲ್ಲಿ ಕಬಾರ್ಡ್ ಥರ ಮಾಡ್ಸೋಕ್ಕಾಗಲ್ಲ ಅಂತ ಈ ಸೈಡಿಂದ ಮಾಡಿಸಿದ್ರು. ಇಂಟೆಲಿಜೆಂಟ್ ಜಾಗ ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಎಷ್ಟು ಅಗ್ಲ ಇದೆ, ನಮ್ಮ ಕೈ ಎಷ್ಟು ಅಗ್ಲ ಇದೆ. ನಮ್ಮ ತಾತ ಇಂಟೆಲಿಜೆಂಟ್. ಇದು ಥರ್ಡ್. ಇಲ್ಲೂ ಬೇರೆ ಡಿಸೈನ್ ಮಾಡಿಸಿದ್ದಾರೆ, ಸನ್ ಥರ ಬೆಳಗ್ಗೆ ಇದು ಥರ್ಡ್ ಫ್ಲೋರ್ ಕಸ್ಟಮರ್ಸ್. ಹಂಗೆ ಆ ಮನೆಯಿಂದ ಈ ಕಡೆ ಬರೋಣ. ದಿನ ಬೆಳಗ್ಗೆ ಎದ್ಬಿಟ್ಟು ಹೊರಗಡೆ ಬಂದರೆ ಸನ್ರೈಸ್ ನೋಡೋಕ್ಕೆ ಇಷ್ಟು ಚೆನ್ನಾಗಿರುತ್ತೆ. ಅದೇ ನನಗೆ ಇಲ್ಲಿ ಇಷ್ಟ ಆಗುತ್ತೆ ಜಾಸ್ತಿ. ಹಂಗೆ ಆ ಕಡೆ ನೋಡು, ಆ ಕಡೆ ಮುಂದೆ ನಿಂತ್ಕೊಂಡು ಮುಂದೆ ಹೋಗಲ್ಲ. ಇಲ್ಲಿ ನೋಡ್ಬೋದು ದಿನ ಬೆಳಗ್ಗೆ ಸನ್ರೈಸು. ಆಮೇಲೆ ಎಲ್ಲ ಫುಲ್ ದೊಡ್ಡ ಜಾಗ ಕಾಣುತ್ತೆ. ಆ ಕಡೆ ಎಲ್ಲ ಫುಲ್ ಕಾಡು, ಈ ಕಡೆ ಎಲ್ಲ ಫುಲ್ ನಾಡು. ಕಾಡು ನಾಡಾಗೋಗ್ಬಿಡುತ್ತೆ ಇದೆಲ್ಲ ಫುಲ್ ಕಾಡು. ಕಾಡಿನ ದೊಡ್ಡ ಕೈತಲ್ಲಿಂದ ಎಲ್ಲ ಹಿಂಗೆ ಆ ಕಡೆಯಿಂದ ಏರ್ಪೋರ್ಟ್ಗೆ ಕಡೆಯಿಂದ ಏರ್ಪೋರ್ಟ್ ಬರುತ್ತೆ. ಯಾಕಂದರೆ ಇದು ಯಲಹಂಕ ಹತ್ರ ಬರುತ್ತಲ್ಲ, ಅದಕ್ಕೆ ಅದು ಆ ಕಡೆಯಿಂದ ಏರ್ಪೋರ್ಟ್ ಬರುತ್ತೆ. ಫುಲ್ ಈ ಕಡೆ ಫುಲ್ ನಾಡಾಗೋಗ್ಬಿಟ್ಟಿದೆ, ನಾಡು. ಬಿಲ್ಡಿಂಗ್ಸ್ ಎಲ್ಲ ಇದೆ ಆ ಕಡೆ. ಆ ಕಡೆನೂ ಒಂದು ಸ್ವಲ್ಪ ಮರಗಳಿದೆ. ಆ ಕಡೆಯಿಂದ ಹಿಂದೆ ಬನ್ನಿ. ಇದು ಸೇಮ್ ಜಾಗ, ಅದೇ ಹೇಳಿದ್ನಲ್ಲ ಕಳ್ಸೋದು, ಅದು ಜಾಗ ಇರೋದು. ಅದು ಇವಾಗ ಥರ್ಡ್ ಫ್ಲೋರ್ ಸೆಕೆಂಡ್ ಹೌಸ್. ಇದೊಂದು ದೊಡ್ಡ ಜಾಗನೇ ಇದೆ. ಸೇಮ್ ನೋಡಿ, ಮೆಶ್ಶು ಅದು ಇದೆಲ್ಲ ಹಾಕ್ಸಿದ್ದಾರೆ. ಇದೆಲ್ಲ ಮನೆಗೆ ಈ ಥರ ಗ್ರೀನ್ಸ್ ಇರುತ್ತೆ ಸೇಫ್ಟಿಗೆ ಅಂತ ನಮ್ಮ ತಾತ ಹಾಕ್ಸಿದ್ದಾರೆ. ಇದು ಸೇಮ್ ಟಿ ವಿ ಸ್ಟ್ಯಾಂಡ್ ಇಲ್ಲಿ ದೊಡ್ಡದಿರಬೇಕು, ದೊಡ್ಡದು ಕೊಟ್ಟಿದ್ದಾರೆ. ಆಮೇಲೆ ಸೇಮ್ ಇನ್ನೊಂದಿಷ್ಟು ಜಾಗ ಇದ್ಬಿಟ್ಟಿದ್ದಾರೆ. ಇದೆಲ್ಲ ಹೇಳಿದ್ದಾರೆ ದೊಡ್ಡದಾಗಿ. ಇದೆಲ್ಲ ಡ್ರಾಯರ್ಸು ಮತ್ತು ಕಂಪಾರ್ಟ್ಮೆಂಟು, ಹಾಗೆ ಅದು ಏರ್ವೆಲ್. ಇಲ್ಲಿ ಏನು ಮಾಡಿದ್ದಾರೆ ಅಂತ ನಮಗೂ ಸರಿ ಯಾಕೆ ಕೊಟ್ಟಿದ್ದಾರೆ. ಬ್ಯಾಟ್ರಿ UPS ಇಲ್ಲಿದೆ ಅಂತ ನಾನು ಐ ಟೋಲ್ಡ್ ಯು ರಾಂಗ್ ಇನ್ಫಾರ್ಮೇಷನ್. ಇಲ್ಲಿ UPS ಇರ್ತಾರೆ, ನನಗೆ ಸರಿ ಗೊತ್ತಿರಲಿಲ್ಲ UPS ಇರ್ತಾರೆ ಅಂತ. ಹಂಗೆ ಈ ಕಡೆ
ಸೇಮ್ ದೇವ್ರ ಮನೆ. ಇಲ್ಲಿ ಡ್ರಾಯರ್ ಕೊಟ್ಟಿದ್ದಾರೆ, ಇನ್ನು ದೊಡ್ಡ ಜಾಗ ಇದೆ, ಎಲ್ಲ ಇಟ್ಕೊಂಡಿದ್ದಾರೆ. ಆಮೇಲೆ ಇಲ್ಲಿ ದೇವ್ರು ಇಟ್ಕೊಂಡು ಮೇಲ್ಗಡೆನೂ ಒಂದೆರಡು ಜಾಗ ಇದೆ. ಹಂಗೆ ಈ ಕಡೆ ಇದೊಂದು ಸೇಮ್ ಫ್ರಿಡ್ಜ್ ಟೈಪ್ ಕಂಪಾರ್ಟ್ಮೆಂಟ್ ಥರ ಕೊಟ್ಟಿದ್ದಾರೆ ಅಂತ. ಎರಡು ಕಂಪಾರ್ಟ್ಮೆಂಟ್ ಇರುತ್ತೆ ಅಷ್ಟೇ. ಪನ್ನೀರ್ ಚಿಲ್ಲಿ ಹೋಗಿ ಮತ್ತೆ ಇಲ್ಲಿ ಸೇಮ್ ಇಳಿಯೋದು ಅಷ್ಟೇ. ನೆಂತಾಯಿ ಇಲ್ಲಿ ಒಂದು ಚೇಂಜ್ ಕೊಟ್ಟಿದ್ದಾರೆ, ಡ್ರಾಯರ್ಸ್ ಕೊಟ್ಟಿದ್ರು ಕೆಳಗಡೆ ಎಲ್ಲ ಕೊಟ್ಟಿದ್ರು. ಇಲ್ಲಿ ನೋಡಿ ನಮ್ಮ ತಾತನೇ ಎಲ್ಲದಕ್ಕೂ ಡಿವಿಷನ್ಸ್ ಮಾಡಿಟ್ಟಿದ್ದಾರೆ. ಇಲ್ಲಿ ಸ್ಪೂನ್, ಇಲ್ಲಿ ಫೋರ್ಕ್, ಇಲ್ಲಿ ಅದು, ಇಲ್ಲಿ ಅದು ಆ ಥರ ಕೊಟ್ಬಿಟ್ಟಿದ್ದಾರೆ ನಮ್ಮ ತಾತ. ಅಲ್ಲೂ ನೋಡಿ ಇಲ್ಲೂ ಇಟ್ಟಿದ್ದಾರೆ. ಸಣ್ಣ ವಿಂಡೋ ಮಾಡಿದ್ದಾರೆ, ಯಾಕಂದರೆ ಚಪಾತಿ ಮಾಡಬೇಕಾದ್ರೆ ಹೋಗಿ ತುಂಬ್ಕೊಬಿಟ್ರೆ ಅಲ್ಲಿಂದ ಹೋಗ್ಬೋದು ಅಂತ. ಹಂಗೆ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಹಂಗೆ ಮುಂದೆ ಬಂದರೆ ಬಾತ್ರೂಮ್ ಇದೆ, ಸೇಮ್ ಕೆಳಗಡೆ ಥರ ಸೇಮ್. ಇಲ್ಲೂ ನೋ ಶವರ್, ಸೇಮ್ ಟೊಮೊಟೊ ಮತ್ತು ಗೀಸರ್ ಇದು ಗೀಸರ್ ಸ್ವಿಚ್ ಆನ್ ಮಾಡಿದ್ರೆ ಗೀಸರ್ ಆನು, ಆಫ್ ಮಾಡಿದ್ರೆ ಗೀಸರ್. ಈವನ್ ಫಾರ್ ನಮ್ಮ ತಾತ ಈವನ್ ಫಾರ್ ರೆಂಟ್ ಪರ್ಪಸ್ಗೂ ಕೂಡ ಗೀಸರ್ ಹಾಕಿದ್ದಾರೆ. ಸೊ ಎಲ್ಲದಕ್ಕೂ ಇದೆ. ಏನು ಮಾಡ್ತೇವೆ ಗೊತ್ತಾ, ಡೋರ್ ಓಪನ್ ಮಾಡಕ್ಕೆ ಟ್ರೈ ಮಾಡಿ. ಈ ಕಡೆ ಬಂದರೆ ಬಾತ್ರೂಮ್ ಆಯಿತು. ಇಲ್ಲಿ ಮತ್ತೆ ಲಾಕ್ ಆಗಿದೆ, ಆದರೆ ಇಲ್ಲಿ ಏನೇನೋ ಇಟ್ಟಿರ್ತಾರೆ, ಪರವಾಗಿಲ್ಲ. ಸೇಮ್ ಕೆಳಗಡೆ ರೂಮ್ ಇದೆಯಲ್ಲ ಅದೇ ಥರ ಇರುತ್ತೆ ಅಷ್ಟೇ, ಎಂತ ಚೇಂಜ್ ಇಲ್ಲ. ಸ್ಲೈಡಿಂಗ್ ಡೋರ್ಸ್ ಎಂತ ಚೇಂಜ್ ಇಲ್ಲ. ಇದು ಮತ್ತೆ ಪಕ್ಕದ ಮನೆ ರೆಂಟ್ ಪರ್ಪಸ್. ಹಂಗೆ ಮನೆಯಿಂದ ಹೊರಗಡೆ ಬನ್ನಿ, ಇದು ಮತ್ತೆ ಆ ಮನೆ ರೆಂಟ್ ಪರ್ಪಸ್. ನಮ್ಮ ರಿಲೇಟಿವ್ ನನ್ನ ರಿಲೇಟಿವ್ ನಾನಿ ಅಂತ ಕಿರ್ಚ್ತಾ ಇದೆ. ಮುಗೀತು. ಥರ್ಡ್ ಫ್ಲೋರ್ ಮುಗೀತು. ಇವಾಗ ಲಾಸ್ಟ್ ಅಲ್ಲ ಇದು ಟೆರೆಸ್ಗೆ ಹೋಗೋಣ ಬನ್ನಿ. ಅಲ್ಲಿ ಹುಗ್ಸು ಕೊಟ್ಟಿದ್ದಾರೆ ನಮ್ಮ ತಾತ, ಜೋಕಾಲಿ ಹಾಕಿ ಹೊರಡ್ಬೇಕಂತ ಸಣ್ಣ ಪಾಪುಗೆ. ಪಾಪ ಸಣ್ಣ ಪಾಪು ಬಂದ್ಬಿಟ್ರೆ ಯಾರಲ್ಲ ಅಲ್ಲಿಗೆ ಹುಗ್ಸ್ ಹಾಕಿ ಅಂತ. ಇಲ್ಲಿ ನೋ ವಿಂಡೋ, ಇದು ಸೇಮ್ ಪ್ಲೇನ್ ವಾಲ್ದು, ವಿಂಡೋ ಕೊಟ್ಟಿಲ್ಲ ಇಲ್ಲಿ ಆ್ಯಕ್ಚುಲಿ. ದಿಸ್ ಈಸ್ ದ ತಾತ ಎಷ್ಟು ಸೇಫ್ಟಿ ಮಾಡಿದ ನೋಡಿಲ್ಲ. ಕೆಳಗಡೆ ನೀವು ನೋಡಬೇಕಾದ್ರೆ ಈ ಥರ ಎಷ್ಟೊಂದು ಹಾಕಿದ್ರು ಕೆಳಗಡೆ. ಪರವಾಗಿಲ್ಲ ಬನ್ನಿ, ಸೇಫ್ಟಿ ಈಸ್ ಆರ್ ಫಸ್ಟ್ ಪ್ರಯಾರಿಟಿ. ಬನ್ನಿ, ವೆಲ್ಕಮ್ ಟು ದ ಟೆರೆಸ್. ಟೆರೆಸ್ ಫುಲ್ ದೊಡ್ಡದಾಗಿದೆ. ಇಲ್ಲೇನೆಲ್ಲ ಮಾಡ್ಕೊಂಡು ಆಟ ಆಡ್ಬೋದು, ಎಷ್ಟು ಚೆನ್ನಾಗಿ ಆಟ ಆಡ್ಬೋದು. ಆದರೆ ಬಾಲಲ್ಲಿ ಮಾತ್ರ ಆಟ ಆಡಬೇಡಿ, ಬಾಲ್ ಹೋಗಿ ಕೆಳಗೆ ಬಿದ್ದೋಗ್ಬಿಡುತ್ತೆ. ನಮ್ಮ ತಾತ ಇದನ್ನ ಶೂ ಸ್ಟ್ಯಾಂಡ್ ಮಾಡಿದ್ದಾರೆ, ಚೆನ್ನಾಗೆಲ್ಲ ವರ್ಕೆಲ್ಲ ಮಾಡಿಸಿ. ಇದು ಆ್ಯಕ್ಚುಲಿ ಕೆಳಗಡೆ ನಿಮ್ಗೊಂದು ಜಾಗ ತೋರಿಸಿದ್ದಲ್ಲ ಸೈಡಲ್ಲಿ, ಫಸ್ಟ್ ಫ್ಲೋರಲ್ಲಿ ಸೈಡಲ್ಲಿ ತೋರಿಸಿದ್ನಲ್ಲ, ಅಲ್ಲಿ ಇಡೋಕ್ಕೆ ಅಂತ ತಂದಿದ್ದು. ಅಲ್ಲೊಂದಿತ್ತು, ಆದರೆ ಅದು ಬೇರೆ ಕಡೆ ಇಡೋದಕ್ಕೆ ತಂದಿದ್ದು. ಇದು ಆ್ಯಕ್ಚುಲಿ ಕೆಳಗಡೆ ಹೋಗ್ತು. ಮೇನ್ ಇದೆ ದೊಡ್ಡದಾಗಿ ಎಲ್ಲ ಚಪ್ಪಲಿಗಳು ಇಡೋದಕ್ಕೆಲ್ಲ ಇದೆ. ಆಮೇಲೆ ಇಲ್ಲಿ ಟೆರೆಸ್ಸು ಇನ್ನೊಂದು ಬಾಡಿಗೆ ಮನೆ ಥರ ಕೊಡೋಕ್ಕೆ ಕೊಟ್ಟಿದ್ದಾರೆ. ಈ ರೂಮ್ ಕೀ ನಮಗೆ ಇವಾಗ ಸದ್ಯಕ್ಕೆ ತರಕ್ಕಾಗಲ್ಲ. ಸೊ ಇದು ಸೇಮ್ ಎಲ್ಲಿ ಥರ, ಆದರೆ ಒಂದು ಸಣ್ಣ ಜಾಗ ಅಷ್ಟೇ. ಹಾಲ್ ಇದೆ, ಕಿಚನ್ ಇದೆ, ಬಾತ್ರೂಮ್ ಇದೆ, ಟಿ ವಿ ಸ್ಟ್ಯಾಂಡ್ ಇದೆ, ಎಲ್ಲ ಇದೆ ಎಕ್ಸೆಪ್ಟ್ ದೇವ್ರ ಮನೆ ಆ್ಯಂಡ್ ಬೆಡ್ರೂಮ್ ಎಲ್ಲ ಸೇಮ್ ಇದೆ. ನೋಡಿ ಇಲ್ಲೂ ಗ್ಲಾಸ್ ಇದೆ, ಅದರೊಳಗಡೆ ಮೆಶ್ ಡೋರ್ ಇಟ್ಟಿದ್ದಾರೆ ಅಂತ ತೆಗಿಯೋಕ್ಕಾಗಲ್ಲ. ಇಲ್ಲಿ ನೀರು ಕನೆಕ್ಷನ್ ಕೊಟ್ಟಿದ್ದಾರೆ, ಯಾಕಂದರೆ ನೀರು ತುಂಬಿಸಿ ಅಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೆ ವಾಷಿಂಗ್ ಮಿಷಿನ್ಗೆ ಅದು ಇದಕ್ಕೆಲ್ಲ ಬೇಕಾಗುತ್ತೆ ಅಂತ ನಮ್ಮ ತಾತ ಇಲ್ಲಿಗೂ ಕನೆಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಇದೆಲ್ಲ ವಯರ್ಸ್ ಹಿಂಗೆ ಬಂದರೆ ಎಲ್ಲ ಲೈಟಿಂಗ್ಸ್ ರಾತ್ರಿ ದಿನ ತೆಗ್ದಿಲ್ಲ ಸರಿಗೆ. ಬೇಕಿದ್ರೆ ಫೋಟೋ ತೆಗೆದು ತೋರಿಸ್ತೀವಿ, ಫೋಟೋ ಐತೆ ತೋರಿಸ್ತೀವಿ.
ಇಲ್ಲಿ ಚೆನ್ನಾಗಿ ವ್ಯೂ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇಲ್ಲೆಲ್ಲ ಫುಲ್ ಡಬ್ಬಲ್ಲಿ ಸಿಕ್ಕಾದ. ಆಮೇಲೆ ಮೇಲೆ ಶೆಡ್ ಹಾಕಿದ್ದಾರೆ, ಬಟ್ಟೆ ಒಣಗ ಯಾರು ಬಟ್ಟೆ ಹಾಕಿಲ್ಲ. ಇದು ಮತ್ತೆ ಅದು ಬಟ್ಟೆ ಒಣಗ ಇದೆಲ್ಲ ಆಡ್ಸೋಕ್ಕೆ ಆಗಲ್ಲ. ಆಮೇಲೆ ಇದು ಯಾಕೆ ಕೊಟ್ಟಿದ್ದಾರೆ ಅಂದರೆ ಆ ಕಡೆನೂ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಬಟ್ಟೆ ಒಣಗಾಕಕ್ಕೆ ಇಲ್ಲಿಂದ ದಾರ ಕಟ್ಟಿ ಒಂದು 5-6 ದಾರ ಕಟ್ಬೇಕು. ಸ್ವಲ್ಪ ಜಾಸ್ತಿನೇ ಕಟ್ಟಬೇಕು. ಕಟ್ಕೊಂಡು ಫುಲ್ಲು ಬಟ್ಟೆ ಒಣಗಾಕ್ಬೋದು ಇಲ್ಲ. ಆಮೇಲೆ ಇಲ್ಲೂ ಅಷ್ಟೇ ಸಗಣಿ ನೀರು ಕೊಟ್ಟಿದ್ದಾರೆ ಪಾತ್ರೆಗೆ. ಇಲ್ಲೂ ಏನಾರ ಪಾತ್ರೆ ಎಲ್ಲ ತೊಳೆಯೋಕೆ ಇಲ್ಲಿ ದೊಡ್ಡ ಪಾತ್ರೆ ಇರುತ್ತಲ್ಲ, ಅಲ್ಲೆಲ್ಲ ಈಸಿಯಾಗಿ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಎಲ್ಲ ಇಲ್ಲಿ ತೊಳಿಬೋದಂತ ಇಲ್ಲೂ ನೀರು ಕನೆಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೂ ಏನಿಲ್ಲ, ಸೀನರಿ ಎಲ್ಲ ಇರುತ್ತೆ, ಲೈಟಿಂಗ್ಸು. ಆಮೇಲೆ ಇಲ್ಲೆಲ್ಲ ನೀರು ಎಷ್ಟಾಗ ಕ್ಲೀನ್ ಮಾಡಬೇಕಾದ್ರೆ ಅಲ್ಲಿ ಹೋಗೋಕ್ಕೆ ಒಂದು ಸಣ್ಣ ದಾರಿ ಕೊಟ್ಟಿದ್ದಾರೆ ಅಂತ ಅಷ್ಟೇ. ಶೆಡ್ಡು ಹಾಕ್ಸಿದ್ದಾರೆ, ಮಳೆ ಬಿದ್ದಾಗ ಇಲ್ಲಿ ಬಟ್ಟೆ ಎಲ್ಲ ತೆಗೆದು ಈಸಿ ಆಗುತ್ತೆ ಅಂತ ಶೆಡ್ಡು ಕೊಟ್ಟಿದ್ದಾರೆ ಅಷ್ಟೇ. ಎಂತ ಇಲ್ಲ. ಆಮೇಲೆ ಇಲ್ಲಿ ಒಂದು ದೊಡ್ಡ ಕಂಪಾರ್ಟ್ಮೆಂಟ್ ಇದೆ. ನೋಡಿ ಇಲ್ಲಿ ಕಿಚನ್ ಕಾಣುತ್ತೆ ನೋಡಿ. ಇಲ್ಲಿ ಮೆಶ್ ಹಾಕಿದ್ದಾರೆ ನಾನು ಹೇಳಿದಾಗ. ಸೇಮ್ ಕಿಚನ್ ಎಲ್ಲ ಥರ ಅಂದರೆ ಒಂದು ಸ್ವಲ್ಪ ಜಾಗ ದೊಡ್ಡದಾದ ಜಾಗ ಇದೆ ಇಲ್ಲ ಆ ಕಡೆ. ನಂಗಂತೂ ಇಲ್ಲಿ ಮಲ್ಕೊಬಿಡ್ಬೇಕು ಅನ್ಸುತ್ತೆ ನಿಜ. ಏನೇನಿದೆ ಗೊತ್ತು, ಏನಿದೆ ಹಾಗೆ ನೋಡಿ ಇದು ಒಂದು ಸ್ವಲ್ಪ ಅಲ್ಲಿ ಇದು ಕೈ ಹಿಡ್ಕೊಳಕ್ಕೆ ಅಜ್ಜಿ ಎಲ್ಲ ಒಂದು ಸ್ವಲ್ಪ ಸೇಫ್ಟಿಗೆ ಇರಲಿ ಅಂತ ಅದು ಕೊಟ್ಟಿದ್ದಾರೆ. ಈ ಸೈಡಲ್ಲಿ ಮುಂದೆ ಮೇಲೆ ಬಂದರೆ ಜಾಗ ಇದೆ ಇಲ್ಲಿ ಕೂಡ. ಬನ್ನಿ ಮೇಲೆ. ಶೆಡ್ ಇಲ್ಲಿಂದ ಆರಾಮಾಗಿ ಕಾಣುತ್ತೆ. ಬನ್ನಿ ಬನ್ನಿ ಮನೆ. ಇಲ್ಲಿಂದ ಫುಲ್ ದೊಡ್ಡದಾಗಿ ಕಾಣುತ್ತೆ ಜಾಗ ನೋಡಿ. ಇಲ್ಲಿಂದ ಫುಲ್ ದೊಡ್ಡದಾಗಿದೆ ಜಾಗ. ಇಲ್ಲಿ ಯಾರನ್ನ ಗೆಸ್ಟ್ ನಮ್ಮವರೇ ಯಾರನ್ನ ಬಂದರೆ ಮೇಲೆ ಹತ್ತಿದಾಗ ದೊಡ್ಡ ಜಾಗ ಇರುತ್ತೆ. ಅಲ್ಲಿನೂ 2 ಕಂಪಾರ್ಟ್ಮೆಂಟ್ಸ್ ಥರ ಮಾಡಿದ್ದಾರೆ ದೊಡ್ಡದಾಗಿ. ಅಲ್ಲೆಲ್ಲ ಸಿಮೆಂಟು ಅದು ಇದು ಎಲ್ಲ ಉಳಿದಿರುತ್ತಲ್ಲ, ಮನೆ ಬಿಲ್ಡ್ ಮಾಡಬೇಕಾದ್ರೆ ಕಲ್ಲು ಅದು ಎಲ್ಲ, ಅದೆಲ್ಲ ಒಂದು ಸ್ವಲ್ಪ ಅಲ್ಲಿ ಸ್ಟೋರ್ ಮಾಡಿದ್ದಾರೆ ಅಂತ ನಮ್ಮ ತಾತ ಅಲ್ಲಿ ಜಾಗ ಕೊಟ್ಟಿದ್ದಾರೆ. ನೋಡಿ ಎಷ್ಟು ದೊಡ್ಡ ಜಾಗ ಇದೆ. ನನ್ನ ಕೈಯ ಅಷ್ಟಲ್ಲ ಅಲ್ಲೇ ಕೈಯ ಅಷ್ಟಲ್ಲ. ನನ್ನ 1.5 ನೋಡಿ ದೊಡ್ಡ ಜಾಗ ಇದೆ. ಇಲ್ಲಿ ಆರಾಮಾಗಿ ಕೂತ್ಕೊಂಡು ಮಾತಾಡೋದೆಲ್ಲ ಮಾಡ್ಬೋದು. ಆದರೆ ಇಲ್ಲೆಲ್ಲ ಸಿಮೆಂಟ್ ಅದು ಇರುತ್ತೆ ಅಷ್ಟೇ. ಇದನ್ನು ದೊಡ್ಡ ಜಾಗ ಇದೆ. ಮೇಲೆ ಹೋದ್ರೆ ಮೇಲೂ ಅಷ್ಟೇ ಎಂತ ಇಲ್ಲ. ಇಲ್ಲಿಂದ ಕಾಣಿಸ್ತಿರ್ಬೋದು ನಿಮಗೆ. ಇಲ್ಲ ಅಂಥದ್ದು ಎಂತ ಇಲ್ಲ. ಟ್ಯಾಂಕ್ ಇಟ್ಟಿದ್ದಾರೆ, ಅದಕ್ಕೆ ಇಲ್ಲಿ ಕೆಳಗಡೆ ಈ ಥರ ಇದು ಇಟ್ಟಿರೋದು ಕವರ್ ಮಾಡಿದ್ದಾರೆ. ಈ ಟ್ಯಾಂಕ್ ಇಡೋಕ್ಕೆ ಅಂತ ಕೆಳಗಡೆ ಕವರ್ ಮಾಡಿದ್ದಾರೆ ಅಷ್ಟೇ. ಇಲ್ಲ 3 ಟ್ಯಾಂಕ್ ಇಟ್ಟಿದ್ದಾರೆ ಅಷ್ಟೇ. ಜಾಗ ದೊಡ್ಡದಾಗೇ ಇದೆ, ಎಲ್ಲ ಚೆನ್ನಾಗಿದೆ. ಅದು ನೋಡಿ ಇಲ್ಲಿ ಮಾತ್ರ ಎಂತೂ ಕ್ರೇಲಿಂಗ್ಸ್ ಕೊಟ್ಟಿಲ್ಲಪ್ಪ. ಇಲ್ಲಿ ಅಂತೂ ಕ್ರೇಲಿಂಗ್ಸ್ ಕೊಟ್ಟಿಲ್ಲ. ರೈಲಿಂಗ್ಸ್ ಅಲ್ಲ ಸಾಕು, ಅಲ್ಲೆಲ್ಲ ಯಾರು ಹೋಗ್ಬಾರ್ದು, ಇಲ್ಲಿ ಎಲ್ಲ ಯಾರು ಬರೋಲ್ಲ. ಇಲ್ಲಿ ಕೊಟ್ಟಿಲ್ಲ. ಆಮೇಲೆ ಇಲ್ಲಿಂದ ಆಮೇಲೆ ಇಲ್ಲಿ ದೃಷ್ಟಿ ದೃಷ್ಟಿಗೊಂಬೆ ದೃಷ್ಟಿಗೊಂಬೆ ಕೆಳಗಡೆ ನೋಡಿ. ಇಲ್ಲಿ ನಿಂತ್ಕೊಂಡ್ರೆ ನಮ್ಮ ಇಡೀ ಬೆಂಗಳೂರು ಕಾಣಿಸುತ್ತೆ. ಬೆಂಗಳೂರಲ್ಲಿರೋದು ಯಲಹಂಕ. ನೋಡಿ ಇದೆಲ್ಲ ಬೆಂಗಳೂರು ನೋಡಿ ಎಷ್ಟು ದೊಡ್ಡದಾಗೈತೆ, ಎಲ್ಲ ನಮ್ಗೆ ಇಲ್ಲ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ.
ಅಲ್ಲೆಲ್ಲ ಎಕಡೆ 4 ಕಡೆನೂ ಒಂದೊಂದು ಜಾಗ ಇದೆ. ರೀಟೇಕ್ ಸ್ಟಾರ್ಟ್. ಈ ಕಡೆ ದೇವನಹಳ್ಳಿ ಏರ್ಪೋರ್ಟ್ ಬರುತ್ತೆ, ಈ ಕಡೆ ಯಲಹಂಕ ಬರುತ್ತೆ. ಹಂಗೆ ರೂಟೆಲ್ಲ ಹೋಗಿದ್ರೆ ಆ ಕಡೆ ಯಲಹಂಕ ಬರುತ್ತೆ, ಈ ಕಡೆ ಹೆಬ್ಬಾಳ ಬರುತ್ತೆ ಆ್ಯಂಡ್ ಈ ಕಡೆ ಹೊಸಕೋಟೆ ಬರುತ್ತೆ. 4 ಈಸ್ಟ್ ನಾರ್ತ್ ಸೌತ್. ನನಗೆ ಕನ್ನಡದಲ್ಲಿ ಪೂರ್ಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡಿ ಎಷ್ಟೊಂದು ಮನೆ ಕಟ್ಟಿದ್ದಾರೆ. ಅಲ್ಲೊಂದು ಮನೆ ಅದು ಕಟ್ಟಿಲ್ಲ. ಅವ್ನು ಯೆಲ್ಲೋ ಕಲರ್ ಟಿ ಶರ್ಟ್ ಅಂತ ಹಾಕ್ತಿದ್ದಾರ, ಅವನು ನಮ್ಮ ಚಿಕ್ಕಮ್ಮ ಅವ್ರ ಮಗ. ಅವ್ನು ಯಾರೋ ಕ್ರಿಕೆಟ್ ಆಡ್ತಿದ್ದಾನೆ ಅಂತ ಹೋಗ್ಬಿಟ್ಟು ಅವನು ಆಡ್ತಿದ್ದಾನೆ. ಅಲ್ಲೆಲ್ಲ ಬಾಲ್ ಬಿಟ್ಟಿದ್ದಾನೆ, ಅದಕ್ಕೆ ಥರ ಕರಿ ನಾನೇ ಹಾಯ್ ಅಣ್ಣ, ಹಾಯ್ ಅಂತ ನೋಡಿ ಬ್ಯಾಟ್ ಹಿಡ್ಕೊಂಡು ಬರ್ತಿದ್ದಾನಲ್ಲ. ಹುಷಾರಾಗಿ ಇಳಿಬೇಕು. ಇಲ್ಲೆಲ್ಲ ನೋಡಿ ಹೆಂಗಿದೆ ಮೆಟ್ಲುಗಳು. ಸೇಫ್ಟಿ ಕೊಟ್ಟಿದ್ದಾರೆ, ಆದರೂ ಹುಷಾರಾಗಿ ಯಾಕಂದರೆ ಡೌನ್ಸ್ ಡೌನ್ಸಲ್ಲಿ ಒಂದು ಸ್ವಲ್ಪ ಬಿದ್ದೋಗಿದ್ರೆ ಅಷ್ಟೇ. ಇಲ್ಲಿಂದ ಶೆಡ್ ಆರಾಮಾಗಿ ಕಾಣುತ್ತೆ. ನೆಕ್ಸ್ಟ್ ಈಗ ಈ ಶೆಡ್ ಮೇಲೆ ಸೋಲಾರ್ ಹಾಕ್ಸ್ಬೇಕು ಅಂತಿದ್ದಾರೆ. ಏಕೆ ಸ್ಟಾರ್ಟ್. ಫಸ್ಟ್ ಎಲ್ಲ ಈ ಶೆಡ್ ಮೇಲೆ ನಮ್ಮ ಮಾಮ ಹೇಳ್ತಿದ್ರು ಸೋಲಾರ್ ಪ್ಯಾನಲ್ಸ್ನ ಇದ್ರ ಮೇಲೆ ಇಡೋಣ ಅಂತ ಹೇಳ್ತಿದ್ರಂತೆ. ಆದರೆ ಏನು ಪ್ಲಾನ್ ಚೇಂಜ್ ಆಯಿತೋ ಗೊತ್ತಿಲ್ಲ, ಬೇಡ ಅಲ್ಲ ಇಡ್ತಾರಂತೆ ಅನ್ಬೇಕು. ಇರ್ತಾರಂತೆ. ಸ್ಟಾರ್ಟ್. ಮುಂಚೆ ಅವಾಗ ನಮ್ಮ ಮಾಮ ಹೇಳ್ತಿದ್ರು ಇಲ್ಲೆಲ್ಲ ಸೋಲಾರ್ ಪ್ಯಾನಲ್ಸ್ ಹಾಕಿ ಕರೆಂಟ್ ಮಾಡೋಣ ಅಂತ. ಅದು ಫಸ್ಟ್ ಹೇಳಿದ್ರು. ಇವಾಗ ಫಸ್ಟ್ ಇಲ್ಲೆಲ್ಲ ಸೆಟ್ಲ್ ಆಗೋಣ, ಆಮೇಲೆ ಹಾಕೋಣ, ಮತ್ತು ಯಾಕೆ ಕರೆಂಟ್ನ ವೇಸ್ಟ್ ಮಾಡೋಣ, ನಾವು ಡೈರೆಕ್ಟ್ ಸನ್ನಿಂದಾನೇ ತೊಗೊಳೋಣ ಅಂತ ಹೇಳಿದ್ದಾರೆ. ಪ್ಲ್ಯಾನ್ ಮಾಡೋಣ. ಇವಾಗ ಸದ್ಯಕ್ಕೆ ಸೆಟ್ ಆಗೋಣ. ಹೇಳು ಹಂಗೆ. ನಮ್ಮ ಮಾಮ ನನಗೆ ಕೆಲಸ ಮಾಡೋ ಅಂದ್ರು, ನಾನು ಮಾಡಿಲ್ಲ, ನಾನು ವಿಡಿಯೋ ಮಾಡ್ತಿದ್ದೆ. ಕೆಲಸ ಮಾಡ್ತೀರಾ ಇಲ್ಲಿ ನಿಂತ್ಕೊಂಡು ನಾವು ಮಾಡ್ತಾ ಇದೀರಿ, ವಿಡಿಯೋ ಮಾಡ್ತಿದ್ದಾರೆ. ಬೇಸ್ಟ್ ಬಾಡೀಸ್. ಪರವಾಗಿಲ್ಲ, ಥ್ಯಾಂಕ್ ಯು. ಓಕೆ, ಈಗೇನೋ ಹೇಳಿದ್ರು ಮಾಡ್ತೀನಿ ಆಯ್ತು ಅಂತ ಹೇಳಿ ಮಾಡು. ಏನು ಮಾಡ್ತೀಯಾ? ಬಾ, ಇದು ಫಸ್ಟ್ ಕೆಲಸ ಇದೆ. ಹಂಗೆ ಇರ್ಕೊಂಡು ನಾನು ಕೆಲಸ ಮಾಡ್ಬಿಟ್ಟೆ. ನಾನು ಕೆಲಸ ಮಾಡಿದ್ದೆ. ಇವನೇ ಫುಲ್ ನಾಟಿ, ಕಿತಾಪತಿ. ಕೆಲಸ ಮಾಡು ಅಂದ್ರೆ ಎಲ್ಲ ಮಾಡ್ತಾನೆ, ಆದ್ರೆ ಒಂದ್ ಹೆಲ್ಪ್ ಮಾಡಲ್ಲ. ಕೆಳಗಡೆ ಇದ್ದಿದ್ದು ಅದೇ ಬಗ್ಗೆ ನಿಕ್ನೇಮ್ ನಾನೇನು ಡೈಲಾಗ್ ಬಿಟ್ಬಿಟ್ಟಿದ್ರು. ಪೇಪರ್ ಇಟ್ಕೋತಿದ್ದಾರೆ. ವೆರಿ ಸೈಲೆಂಟ್ ಗರ್ಲ್. ಅವ್ರ ಅಮ್ಮ ಅಷ್ಟೇ ನಾಟ್ಯು ಬಾಯ್. ಕಿತಾಪತಿ ಕೆಲಸ. ಕೆಲಸ ಮಾಡ್ತಿದ್ದಾರೆ. ಬೊಕ್ಕೆ ಎಲ್ಲ ತೆಗ್ದಿದ್ದಾರೆ. ಈ ನಾಯಿ ಜೊತೆನೆ ಇಲ್ಲಿ ಬೇಗ ಬೇಗ ಹೇಳು ಹಂಗೆ ಹೇಳು. ನಮ್ಮ ತಾತ ಇದನ್ನ ದಿವಸ ನೋಡ್ಕೊಂಡಿತ್ತು, ಇದೆಲ್ಲ ನಮ್ಮ ಮನೆ ಕಾಯ್ತಿತ್ತು. ಪಾಪ ಯಾರೋ ನಾಯೋ ಏನೋ ಬಂದು ಕಿವಿ ಕಚ್ಚಿ ಗೊತ್ತಿಲ್ಲ. ಓಯ್ ಮನೋಜ್ ಮಾವನ್ ಕರಿಯೋ. ನೋಡಿ ನಮ್ಮ ಮಾಮ ಎಷ್ಟು ಚೆನ್ನಾಗಿ ನಾಯಿನ ನೋಡ್ಕೊಂತಾರೆ. ನಮ್ಮ ಮಾಮ ಎಲ್ಲ ನಿಮ್ಮಲ್ಲಿ ಅಲ್ಲಿ ಹೋಗಿ ಇಸ್ಕೊಂಬೋಗೆ ಏನು ಅಲ್ಲ ಅಟ್ಟೆ ಸೊಂಬು ಚೆನ್ನಾಗಿ ಕಾಯ್ತೀನಿ. ಅಲ್ಲ ಮತ್ತೆ ಅಮ್ಮ ಬಾ ಹಿಂದಕ್ಕೆ ಹೋಗು. ಆ ಕಡೆ ಇರು ಟೈಗರ್. ಬರೋದು ಹಿಂದೆ ಬಾ. ನಮ್ಮ ಮಾಮ ಟೈಗರ್. ಓ ಜಾಗ ಸೈಡಿಗೆ ಬರೇ ನೀವು ಒಳಗೆ ಹೋಗ್ರಿ ಇರು ಹುಡುಗರು. ಟೈಗರ್. ಅದು ಇದು ಏಟ್ ಬಿದ್ದೈತೆ, ನೀವು ಒಳಗೆ ಹೋಗ್ರಪ್ಪ. ಅದು ಇದು ಮಾಡ್ಬಿಡ್ತು ಹೋಗ್ರಿ. ಅದಕ್ಕೆ ನೋವಾದ್ರೆ ಮತ್ತೆ ಜಾಸ್ತಿ ಇದಾಗುತ್ತೆ ಹೋಗ್ರಿ. ನೀನೇ ನೋಡ್ತಾ ಇದ್ದ ಪರೀಕ್ಷೆ ಅಲ್ಲೆಲ್ಲ ಮಾಡ್ಬಿಡೋರು ನೀನು. ತಿರುಗ್ಸೋ. ಆಚೆ ಪೈಪಿಗೆ ಹಾಕ್ತಿದ್ದಾನೆ. ಪೈಪಿಗೆ ಹಾಕಿದಾರಾ? ಪೈಪ ಬಿಡು ಆಯ್ತು. ಆಯ್ತು ಹೋಗ. ಪೈಪಿಗೆ ಬಿಡು, ಬಕೆಟ್ ಇಸ್ಕೊಂಬೋಗ.
ಏನಿಲ್ಲ ಎಲ್ಲೋಗಿದ್ದಾನೆ ಯಾಕೆ ಏನಾಯ್ತು ಯಾರು ಅದೆಲ್ಲ ತುಳಿಬಾರ್ದು ಹೋಗಪ್ಪ. ಸ್ಟಾರ್ಟ್. ಹೇಳು. ಈ ಮನೆ ಹೆಸರು ಏಕದಂತ ನಿಲಯ. ಬೋರ್ಡ್ ಮಾಡ್ತಿದ್ದಾರೆ ನಾವು ಅಪ್ಪ ದೊಡ್ಡದಾಗಿ ಚೆನ್ನಾಗಿ ಇದೆ ಕಾಣುತ್ತೆ. ಶ್ರೀ ಬೀರೇಶ್ವರ ಸ್ವಾಮಿ ಪ್ರಸನ್ನ. ಕನಕದಾಸ, ಆಮೇಲೆ ಹಸು, ಆಮೇಲೆ ತೆಂಗಿನ ಮರ ಇದೆ. ಈಗ ಚೆನ್ನಾಗಿ ದೊಡ್ಡದಾಗಿ ಮಾಡ್ತಿದ್ದಾರೆ. ಈಗ ಹಂಗೆ ಹೇಳು ಹಂಗೆ ಹೇಳು ಹೇಳು ಹಂಗೆ ಹೇಳು. ನೋಡಿ ಇವನು ಬಿಟ್ಟು ತರಲೆ. ನಾನೀಗ ನನ್ನ ಮಾಡೋದು ಕೆಲಸ ಬೆಳಗ್ಗೆ ಹೊತ್ತು ಬೇರೆ ಪಟಾಕಿ ಹಚ್ಬಿಟ್ಟು ಹಂಗೆ ಹೇಳು. ಹೇಳು. ಬೆಳಗ್ಗೆನೆ ಫ್ಲೈಓವರ್ ಫಾಟ್ ಹಚ್ಬಿಟ್ಟ. ಹಂಗೆ ಹೇಳಿದ್ರೆ ಚೆನ್ನಾಗಿರ್ತೈತೆ. ಹಂಗೆ ಹೇಳಿದ್ರೆ ಚೆನ್ನಾಗಿರ್ತೈತೆ. ಪರವಾಗಿಲ್ಲ. ಈ ಮನೆ ಹೆಸರು ಏಕದಂತ ನಿಲಯ ಅಂತ. ಶ್ರೀ ಬೀರೇಶ್ವರ ಸ್ವಾಮಿ ಪ್ರಸನ್ನ. ನೆಕ್ಸ್ಟು ಎಲ್ಲ ಹಾಕ್ತಿದ್ದಾರೆ. ಕನಕದಾಸ, ಹಸು, ತೆಂಗಿನ ಮರ, ನೀರು ಎಲ್ಲ ಇದೆ. ಲೋಟಸ್ ಚೆನ್ನಾಗಿ ಮಾವಿನಕಾಯಿ ಇದೆ. ಆಮೇಲೆ ಮೇಲ್ಗಡೆ ಹೂ ಹಾಕಿದ್ದಾರೆ. ಅಲ್ಲಿ ಗಣೇಶ ಇದೆ ನೋಡಿ. ಓಕೆ. ದಟ್ಸ್ ಆಲ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಡೀ ಮನೆ ತೋರಿಸಿದ್ದಕ್ಕೆ ನನಗೆ ಖುಷಿ ಆಯಿತು. ನಿಮಗೆಲ್ಲ ತೋರಿಸಿದ್ದಕ್ಕೆ ನಾಯಿ ಬೇಗ ಕ್ಯೂರ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಇದು ನನ್ನ ಫಸ್ಟ್ ವ್ಲಾಗ್. ಅದು ಒಳ್ಳೆಯ ವಿಷಯಕ್ಕೆ ನಾನು ವ್ಲಾಗ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಗಮ್ಸಾಮಿದ.